ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಿಎಸ್ಕೆ ವರ್ಸಸ್ ಆರ್ ಮ್ಯಾಚ್ ಬಳಿಕ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ ಸಿಎಸ್ಕೆ ತಂಡ ಅದ್ಭುತವಾದ ಲಯ ಕಂಡುಕೊಂಡಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ ಟಾಪ್ ಆರ್ಡರ್ ನಲ್ಲಿ ಬಂದಂತ ಆಯುಷ್ ಮಾತ್ರ ಅವರು ಸೂಪರ್ ಆಗಿ ಡಾಮಿನೇಟ್ ಮಾಡಿದ್ರು. ಆಡಿದಂತ 20 ಬಾಲ್ಗಳಲ್ಲಿ 43 ರನ್ ಗಳಿಸಿ ತುಷಾರ್ ದೇಶಪಾಂಡೆ ಅವರಿಗೆ ಹೊರಟಾದ್ರು. ಒಳ್ಳೆ ಇನ್ನಿಂಗ್ಸ್ ನ ಕೂಡ ಆಯುಷ್ ಮಾತ್ರ ಅವರು ಆಡಿದ್ರು ಮೊದಲ ಇನ್ನಿಂಗ್ಸ್ ನಲ್ಲಿ. ಇನ್ನು ಡೆವನ್ ಕಾನೆ ಅವರಿಂದ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಆಡಿದಂತೆ 8 ಬಾಲ್ಗಳಲ್ಲಿ 10 ರನ್ ಗಳಿಸಿ ಯುಜ್ವೇಂದ್ರ ಸಿಂಗ್ ಅವರಿಗೆ ಹೊರಟಾದ್ರು. ಆಲ್ಸೋ ಡೆವನ್ ಕಾನೆ ಅವರಿಂದ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ. ಇನ್ನು ಆರ್ ಅಶ್ವಿನ್ ಅವರು ಆಡಿದಂತೆ 8 ಬಾಲ್ಗಳಲ್ಲಿ 13 ರನ್ ಗಳಿಸಿ ಒನಿಂದು ಹೊಸರಂಗ್ ಅವರಿಗೆ ಹೊರಟಾದ್ರು. ಇನ್ನು ರವೀಂದ್ರ ಜಡೇಜಾ ಅವರು ಆಡಿದಂತ 5 ಬಾಲ್ಗಳಲ್ಲಿ 1 ರನ್ ಗಳಿಸಿ ಯುಜ್ವೇಂದ್ರ ಸಿಂಗ್ ಅವರಿಗೆ ಹೊರಟಾದ್ರು. ಸಿಎಸ್ಕೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಆಯುಷ್ ಮಾತ್ರ ಅವರು ಸೂಪರ್ ಆಗಿ ಆಡಿದ್ರು. 43 ರನ್ ಗಳಿಸಿ ಹೊರಟಾದ್ರು. ಡೇವಿಡ್ ಬ್ರೇವಿಸ್ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 25 ಬಾಲ್ಗಳಲ್ಲಿ 42 ರನ್ ಗಳಿಸಿ ಆಕಾಶ್ ಮಧುವಾಲ್ ಅವರಿಗೆ ಹೊರಟಾದ್ರು. ಸೂಪರ್ ಆದಂತ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಮೊದಲ ಇನ್ನಿಂಗ್ಸ್ ನಲ್ಲಿ ಆಯುಷ್ ಮಾತ್ರ ಡೇವಿಡ್ ಬ್ರೇವಿಸ್ ಹಾಗೂ ದುಬೆ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಡಿದಂತ 32 ಬಾಲ್ಗಳಲ್ಲಿ 39 ರನ್ ಗಳಿಸಿ ಆಕಾಶ್ ಮಧುವಾಲ್ ಅವರಿಗೆ ಹೊರಟಾದ್ರು. ಸೂಪರ್ ಆದಂತ ಇನ್ನಿಂಗ್ಸ್ ಬಂತು ಇಲ್ಲಿ ಆಯುಷ್ ಮಾತ್ರ ಹಾಗೂ ಡೇವಿಡ್ ಬ್ರೇವಿಸ್ ಹಾಗೂ ಶಿವಮ್ ದುಬೆ ಅವರ ಕಡೆಯಿಂದ. ಇನ್ನು ಧೋನಿ ಅವರು ಕೂಡ ಲಾಸ್ಟ್ ಮೂಮೆಂಟ್ ನಲ್ಲಿ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ. ಆಡಿದಂತ 17 ಬಾಲ್ಗಳಲ್ಲಿ 16 ರನ್ ಗಳಿಸಿ ಆಕಾಶ್ ಮಧುವಾಲ್ ಅವರಿಗೆ ಹೊರಟಾದ್ರು. ಕಂಬೋಸ್ ಅವರು ಆಡಿದಂತ 3 ಬಾಲ್ಗಳಲ್ಲಿ 5 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ನೂರ್ ಅಹಮದ್ ಅವರು ಕೂಡ ಆಡಿದಂತ 1 ಬಾಲ್ಗಳಲ್ಲಿ 2 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಸಿಎಸ್ಕೆ 20 ಓವರ್ಗಳಲ್ಲಿ 187 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡು ಆರ್ ಗೆ 188 ರನ್ ಟಾರ್ಗೆಟ್ ಕೊಟ್ಟಿತ್ತು. ಆರ್ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಆಕಾಶ್ ಮಧುವಾಲ್ ಅವರು 3 ವಿಕೆಟ್ ತೆಗೆದ್ರು, 29 ರನ್ ಕೊಟ್ಟು. ಇನ್ನು ಪರಾಗ್ ಅವರಿಂದ ಬ್ಯಾಟ್ ಪರ್ಫಾರ್ಮೆನ್ಸ್ ಬಂತು. ಹಾಕಿದಂತ 2 ಓವರ್ಗಳಲ್ಲಿ 26 ರನ್ ಕೊಟ್ಟು ಯಾವುದೇ ವಿಕೆಟ್ ಕೂಡ ತೆಗೆದಿಲ್ಲ. ಹೊಸರಂಗ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 27 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಯುಜ್ವೇಂದ್ರ ಸಿಂಗ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 47 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ತುಷಾರ್ ದೇಶಪಾಂಡೆ ಅವರು ಕೂಡ ಹಾಕಿದಂತ 4 ಓವರ್ಗಳಲ್ಲಿ 33 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಆರ್ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಯುಜ್ವೇಂದ್ರ ಸಿಂಗ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. 3 ವಿಕೆಟ್ ಕೂಡ ಯುಜ್ವೇಂದ್ರ ಸಿಂಗ್ ಅವರು ತೆಗೆದ್ರು. ಆಕಾಶ್ ಮಧುವಾಲ್ ಅವರು ಕೂಡ 3 ವಿಕೆಟ್ ತೆಗೆದ್ರು. ಸೂಪರ್ ಆದ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ ನಲ್ಲಿ ಆರ್ ಕಡೆಯಿಂದ. ಆಲ್ಸೋ ಸಿಎಸ್ಕೆ 187 ರನ್ ಕಲೆ ಹಾಕಿ ಆರ್ ಗೆ 188 ರನ್ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ ಆರ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಅವರು 50 ಕೂಡ ಸಿಡಿಸಿದ್ರು. ಇನ್ನು ಸಂಜು ಸ್ಯಾಮ್ಸನ್ ಅವರ ಕಡೆಯಿಂದ ಕೂಡ ಒಳ್ಳೆ ಇನ್ನಿಂಗ್ಸ್ ಬಂತು. ಯಶಸ್ವಿ ಜೈಸ್ವಾಲ್ ಅವರು ಆಡಿದಂತ 19 ಬಾಲ್ಗಳಲ್ಲಿ 36 ರನ್ ಗಳಿಸಿ ಅನ್ಶುಲ್ ಕಾಂಬೋಸ್ ಅವರಿಗೆ ಹೊರಟಾದ್ರು. ಆಲ್ಸೋ ಆರ್ ಅದ್ಭುತವಾಗಿ ಚೇಸ್ ಕೂಡ ಮಾಡ್ತು. ಆಲ್ಸೋ ಸಿಎಸ್ಕೆ ನ ಸೋಲ್ಸ್ತು ಕೂಡ. ಆಲ್ಸೋ ಆರ್ ವಿನ್ ಕೂಡ ಆಯ್ತು. ಆರ್ ವಿನ್ ಆದ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಮೊದಲ ಸ್ಥಾನದಲ್ಲಿ ಜಿಟಿ ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿದೆ. ಆಲ್ಸೋ 18 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ ಜಿಟಿ ಕುಳಿತುಕೊಂಡಿದೆ. ಎರಡನೇ ಸ್ಥಾನದಲ್ಲಿ ಆರ್ಸಿಬಿ ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿದೆ. ಆಲ್ಸೋ 17 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ ಆರ್ಸಿಬಿ ಇದೆ. ಮೂರನೇ ಸ್ಥಾನದಲ್ಲಿ ಪಿಬಿಕೆಎಸ್ ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿದೆ. ಆಲ್ಸೋ 17 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ ಪಿಬಿಕೆಎಸ್ ಇದೆ. ನಾಲ್ಕನೇ ಸ್ಥಾನದಲ್ಲಿ ಎಂಐ ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 7 ಕೂಡ ವಿನ್ ಆಗಿದೆ. ಆಲ್ಸೋ 14 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಿ ಎಂಐ ಇದೆ. 5ನೇ ಸ್ಥಾನದಲ್ಲಿ ಡಿಸಿ ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 6 ವಿನ್ ಆಗಿ 13 ಪಾಯಿಂಟ್ ಮಾಡಿಕೊಂಡು 5ನೇ ಸ್ಥಾನದಲ್ಲಿ ಡಿಸಿ ಕುಳಿತುಕೊಂಡಿದೆ. ಇದು ಆರ್ ವಿನ್ ಆದ ನಂತರ ಆದಂತ ಪಾಯಿಂಟ್ಸ್ ಟೇಬಲ್ ಆಗಿತ್ತು. ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.